ಮತ್ತು ಅಲ್ಲಿ ಹಳ್ಳಿ ಎಲ್ಲ ಅಡ್ಡಾಡುವಂತಹದ್ದು, ಭಿಕ್ಷಾಟನೆ ಮಾಡುವಂತಹದ್ದು. ಇವ್ರ ಸಲುವಾಗಿ ನನಗೆ ಶಕ್ತಿ ಮೀರಿ ಮಾಡಿದೀವಿ, ನಮ್ಮ ಪ್ರಯತ್ನ ನಾವು ಮಾಡೀನಿ. ಅದರಲ್ಲಿ ಇಂಜಿನಿಯರಿಂಗ್ ಭಾಳ ಮಾಡ್ಬೇಕನ್ನೋದು ಭಾಳ ಆಸೆ ಇದೆ ನನಗೆ. ಅಲ್ಲಿ ಇಂಜಿನಿಯರಿಂಗ್ ಪ್ರೈವೇಟ್ ಕಾಲೇಜ್ ಹಚ್ಬೇಕಂತಂದ್ರೆ ಭಾಳ ಇದೆ ಫೈನಾನ್ಸ್. ಅದ್ರ ಸಮಯ ನಮ್ಮ ಮನೆಯಲ್ಲಿ ಫೈನಾನ್ಸ್ ಪ್ರಾಬ್ಲಮ್ ಭಾಳ ಇದೆ. ಅದಕ್ಕೆ ನನಗೆ ಈಗ ಏನು ಕಲಿಬೇಕು ನನಗೆ ಗೊತ್ತಾಗಲ್ದು. ಸೊಸಿದು ಡಿಗ್ರಿ ಮುಗ್ದೈತಿ, ಮಕ್ಕಳದು ಡಿಗ್ರಿ ಮುಗಿಯಾಕ ಬಂದೈತಿ, ನೌಕರಿಗಳೆಲ್ಲ ನಮ್ಮ ವ್ಯಕ್ತಿ ಶಕ್ತಿ ಮುಗ್ದೈತಿ. ಇದಕ್ಕೆ ಅವ್ರು ಇನ್ನ IAS KS ಮಾಡ್ಬೇಕಂತಾರ, ಮತ್ತು ಇನ್ನ ಹೆಚ್ಚಿನ ಇಂಜಿನಿಯರ್ ಮಾಡ್ಬೇಕಂತಾರ. ಅವ್ರಿಗೇನು ನಮ್ಮ ಕೈಯಿಂದ ಮಾಡಾಕ ಶಕ್ತಿ ಉಳಿಲಾರ್ದಂಗೆ ನಮ್ದು ಭಿಕ್ಷಾಟನೆ ಮಾಡಿ ಭವಿಷ್ಯ ಹೇಳ್ಕೊಂತ ಅಡ್ಡಾಡ್ಕೊಂತ ಬಂದವರು. ಬಾಗಲಕೋಟೆ ಜಿಲ್ಲೆಯ ಮುರಾರ್ಜಿ ದೇಸಾಯಿ ವಸತಿ ವಿಜ್ಞಾನ PU ಕಾಲೇಜು ವಿದ್ಯಾರ್ಥಿನಿ ನೀಲಾವತಿ ಎಣ್ಣಿ ಪ್ರಸ್ತುತ ಸಾಲಿನ ದ್ವಿತೀಯ PUC ಪರೀಕ್ಷೆಯಲ್ಲಿ 96.33 ಅಂಕ ಗಳಿಸುವ ಮೂಲಕ ಶಾಲೆಗೆ ದ್ವಿತೀಯ ಸ್ಥಾನ ಪಡೆದು ಉತ್ತಮ ಸಾಧನೆ ತೋರಿದ್ದಾಳೆ. ಅಲೆಮಾರಿ ಜನಾಂಗದಲ್ಲಿ ಹುಟ್ಟಿ ಗುಡಿಸಿಲಿನಲ್ಲಿ ಜೀವನ ನಡೆಸುತ್ತಿರುವ ಈಕೆ ಸಮಸ್ಯೆಗಳನ್ನು ಸವಾಲಾಗಿ ತೆಗೆದುಕೊಂಡು ವಿದ್ಯಾಭ್ಯಾಸದಲ್ಲಿ ಸಾಧನೆ ಮಾಡಿದ್ದಾಳೆ. ಎಲ್ಲ ನಮ್ಮ ಕರ್ನಾಟಕ ಜನತೆಗೆ ಮತ್ತು ಗುರುಗಳಿಗೆ, ಗುರುಮಾತೆಯರಿಗೆ ನಮ್ಮ ಹೃದಯಪೂರ್ವಕವಾಗಿ ನಮ್ಮ ನಮಸ್ಕಾರ. ಈಗ 1991ರಿಂದ 1990 ನಾವು ಹೆಂಗ ಅಡ್ಡಾಡ್ತಿದ್ವಿ ಅಂದ್ರೆ ಮನೆ ಅಡ್ಡಾಡೋದು, ಊರಿಗೆ ಒಂದಿಷ್ಟು ಹೋಗಿ ಟೆಂಟ್ಗಳ ಹಿಡ್ಕೊಂಡು ಇಳುವಂತಹದ್ದು, ಮತ್ತು ಅಲ್ಲಿ ಹಳ್ಳಿ ಎಲ್ಲ ಅಡ್ಡಾಡುವಂತಹದ್ದು, ಭಿಕ್ಷಾಟನೆ ಮಾಡುವಂತಹದ್ದು. ಕುದುರೆ ನಾಯಿ ಸಾಕ್ತಿದ್ವು ಮೊದಲು ನಾವು. ಅಲ್ಲಿ ಅಡ್ಡಾಡ್ಕೊಂತ ಬಂದವ್ರಿಗೆ ಏನಾಯ್ತು, ಸ್ವಲ್ಪ ದಿವಸ ಹಂಗ ನಡ್ಕೊಂತ ಬಂದ್ವಿ. ಒಂದು ಊರಾಗ ಶಿಕ್ಷಕರು ಎಲ್ಲರೂ ಬಂದರು, ಗುರುಗಳು ಮಾತುಗಳಿಗೆ ಬಂದು, ನಿಮ್ಮ ಹುಡುಗರು ಇಷ್ಟು ಮಂದಿ ಭಾಳ ಮಂದಿನ ಸಾಕಿರಿ, ಇವ್ರಿಗೆ ಶಾಲೆ ಯಾಕೆ ಕಲ್ಸಂಗಿಲ್ಲ ನೀವು ಅಂತೇಳಿ ಅವರು ನಮಗೆ ಬೆನ್ನತ್ತಿದ್ದಕ್ಕೆ ಒಂದು ಕಡೆ ಮೆಟ್ಟಾಗ್ರಿ, ಒಂದು ಊರಲ್ಲಿ ಮೆಟ್ಟಾಗಿಂದ ನೀವು ಮತ್ತು ಶಾಲೆ ಕಲಿಸ್ರೆ ಅವ್ರಿಗೆಲ್ಲ ಅನುಕೂಲ ಆಗತ್ತೆ ಅಂತೇಳಿ ಗುರು ಮಾತೆಯವ್ರಿಗೆ ಹೇಳಿದ್ದಕ್ಕೆ ಕುಳಿಗೇರಿ ಕ್ರಾಶಿನಾಗ ಬಂದು ನಾವು ಮೆಟ್ಟಾದ್ವಿ. ಈಗ 25ರಿಂದ ಹಿಡ್ಕೊಂಡು 30 ವರ್ಷಗಳಾಯ್ತು. ನಮ್ಮ ಕುಳಿಗೇರಿ ಕ್ರಾಸ್ APMC ಆವರಣದಲ್ಲಿ ನನ್ನ ಹೆಸರು ಮಾರುತಿ ಎಣ್ಣೆ, ನಮ್ಮ ಅಪ್ಪವ್ರ ಹೆಸರು ರಾಮಚಂದ್ರಪ್ಪ, ನಮ್ಮ ಹೆಸರು ಇಂಥದ್ದು ಸುಡುಗಾಡಿಸಿದ್ರು ಮತ್ತು ಅಲೆಮಾರಿಗಳು. ನಾವು ಮನೆ ಅಡ್ಡಾಡ್ಕೊಂತ ಬಂದು ಭಿಕ್ಷಾಟನೆ ಮಾಡಿ ಇಲ್ಲಿ ನಾವು ಮೆಟ್ಟಾಡ್ಕೊಂತ ಬಂದು ಇಲ್ಲಿ ಆ APMC ಒಳಗೆ ಇಳಿದಕ್ಕೆ ಶಾಲೆಗಳು ಇಲ್ಲಿಗೂ ಭಾಳ ಆಗಿದ್ವು. ಈ ಕುಳಿಗೇರಿ ಕ್ರಾಸು ಶಾಲೆ ಒಳಗೆ ಮತ್ತು ಇಲ್ಲಿ ಕಾಶಿಮ್ ಅಂತೇಳಿ ಒಬ್ಬರು ಕಲಾರಿಗೆ ಅವ್ರ ಕಡೆ ಶಾಲೆಗೆ ಹಾಕ್ಸಿದ್ವಿ, ಮತ್ತು ಇಲ್ಲಿ ಅಂಬೇಡ್ಕರ್ ಶಾಲೆಗೆ ಹಾಕ್ಸಿದ್ವಿ, ಮತ್ತು ಇಲ್ಲಿ ಮುರಾರ್ಜಿ ಹಾಸ್ಟೆಲ್ನಾಗ ಕೂರಿಸಿದ್ವಿ. ಎಲ್ಲರಿಗೂ ಶಾಲೆ ಕಲಿಸ್ಕೊಂತ ಬಂದಿವಿ. ಒಂದು ರೇಟಿನಾಗ 7 ಮಂದಿ ಮಕ್ಕಳು, ನನಗೆ 4 ಹೆಣ್ಣು 3 ಗಂಡು. ಇವ್ರನ್ನ ಸಲುವಾಗಿ ನನಗೆ ಶಕ್ತಿ ಮೀರಿ ಮಾಡಿದೀವಿ, ನಮ್ಮ ಪ್ರಯತ್ನ ನಾವು ಮಾಡೀನಿ. ಒಬ್ಬರಿಗೆ ಇನ್ನೊಬ್ಬರು ಶೇಖಪ್ಪ ಎಣ್ಣೆ ಅಂತೇಳಿ ಮಗ, ಅವಂಗೂ ಡಿಗ್ರಿ ಮುಗಿಸೀನಿ. ಸೊಸಿದು ಡಿಗ್ರಿ ಮುಗ್ದೈತಿ, ಮಕ್ಕಳದು ಡಿಗ್ರಿ ಮುಗಿಯಾಕ ಬಂದೈತಿ, ನೌಕರಿಗಳೆಲ್ಲ ನಮ್ಮ ವ್ಯಕ್ತಿ ಶಕ್ತಿ ಮುಗ್ದೈತಿ. ಇದಕ್ಕೆ ಅವ್ರು ಇನ್ನ IAS KS ಮಾಡ್ಬೇಕಂತಾರ, ಮತ್ತು ಇನ್ನ ಹೆಚ್ಚಿನ ಇಂಜಿನಿಯರ್ ಮಾಡ್ಬೇಕಂತಾರ. ಅವ್ರಿಗೇನು ನಮ್ಮ ಕೈಯಿಂದ ಮಾಡಾಕ ಶಕ್ತಿ ಉಳಿಲಾರ್ದಂಗೆ ನಮ್ದು ಭಿಕ್ಷಾಟನೆ ಮಾಡಿ ಭವಿಷ್ಯ ಹೇಳ್ಕೊಂತ ಅಡ್ಡಾಡ್ಕೊಂತ ಬಂದವರು. ನಮ್ಮ ಉದ್ಯೋಗನ ಕಲಿಸ್ಬೇಕಂತಿದ್ದವ್ರಿಗೆ ಆದ್ರೆ ಮತ್ತು ಅನಿವಾರ್ಯ ಈಗಿನ ಕಾಲಮಾನದೊಳಗೆ ಶಾಲೆ ಕಲೀಲೇಬೇಕು ಅನ್ನುವಂಥದ್ದೊಂದು ಅದು ಹೃದಯಪೂರ್ವಕವಾಗಿ ಐತೆ ಕಾನೂನಿನ ದೃಷ್ಟಿ ಒಳಗೆ. ಅದ್ರ ಪ್ರಕಾರವಾಗಿ ಅದನ್ನು ಶಾಲೆ ಕಲಿಸ್ಬೇಕಂತೇಳಿ ನಾವು ಭಾಳಷ್ಟು ಪ್ರಯತ್ನ ಮಾಡ್ಕೊತ ಬಂದೀವಿ. ಇದಕ್ಕೆ ಸರ್ಕಾರದಿಂದಾಗಲಿ ಮತ್ತು ದಾನಿಗಳಿಂದಾಗಲಿ ನಮಗೊಂದಿಷ್ಟು ಸಹಾಯ ಸಹಕಾರ ಮಾಡಿದ್ರೆ ಅವ್ರಿಗೆ ಶಾಲೆ ಕಲಿಸ್ತೀನಿ. ಮತ್ತೊಂದು ನಮ್ಮ ಮನೆಗೆ ಆಸ್ತಿ ಮಾಡ್ಕೊಳ್ಳೋಂಗಿಲ್ಲ, ದೇಶಕ್ಕೆ ಆಸ್ತಿ ಮಾಡ್ಬೇಕು ಅನ್ನುವಂಥದ್ದು ನಮ್ಮ ಆಸೆ ಐತಿ. ಇದಕ್ಕೆ ನೀವು ಸಹಾಯ ಮಾಡಿರಿ ಅಂತ ಕೇಳ್ತೀವಿ. IAS KAS ಎಂಜಿನಿಯರಿಂಗ್ ಮಾಡುವ ಆಸೆ ಇದ್ದರೂ ಆರ್ಥಿಕ ಪರಿಸ್ಥಿತಿ ಸರಿಯಿಲ್ಲದ ಕಾರಣ ನನ್ನ ವಿದ್ಯಾಭ್ಯಾಸ ನಿಲ್ಲಿಸುವ ಹಂತ ತಲುಪಿದೆ. ಯಾರಾದರೂ ಸಹಾಯ ಸಹಕಾರ ನೀಡಿದರೆ ನನ್ನ ವಿದ್ಯಾಭ್ಯಾಸ ಮುಂದುವರಿಸುವ ಬಯಕೆ ನನ್ನದಾಗಿದೆ ಎನ್ನುತ್ತಾಳೆ ವಿದ್ಯಾರ್ಥಿನಿ ನೀಲಾವತಿ. ನನ್ನ ಹೆಸರು ನೀಲಾವತಿ ಮಾರುತಿ ಎಣ್ಣೆ ಅಂತ. ನಾನು ಫಸ್ಟು MJ ಕಲಾತಿ ಕುಳಿಗೇರಿ ಕ್ರಾಸ್ ಪ್ರಾಥಮಿಕ ಶಾಲೆಯಲ್ಲಿ ಪ್ರೈಮರಿ ಸ್ಕೂಲ್ ಮುಗಿಸಿದ್ದು ನಾನು. ಆಮೇಲೆ 5ನೇ ತರಗತಿ ಆದಮೇಲೆ ನಾನು ಮುರಾರ್ಜಿ ಮತ್ತು ನವೋದಯ ಎಕ್ಸಾಮ್ ಬರೆದಿದ್ದು. ಆದರೆ ಅದರಲ್ಲಿ ನವೋದಯ ಆಗಲಿಲ್ಲ, ಮುರಾರ್ಜಿ ಆಯಿತು. ಮುರಾರ್ಜಿ ಆದಮೇಲೆ ಇಲ್ಲೇ ಕುಳಿಗೇರಿ ಕ್ರಾಸ್ ಅಂಬೇಡ್ಕರ್ ಸ್ಕೂಲ್ನಲ್ಲಿ ಅಲ್ಲಿ ಸೆಲೆಕ್ಟ್ ಆಯಿತು. ಅಲ್ಲಿ ಸೆಲೆಕ್ಟ್ ಆದಮೇಲೆ ನಾನು 6 to 10 ಅಲ್ಲೇ ಮುಗಿಸಿದೆ. 10ಕ್ಕೆ ಬಂದಮೇಲೆ ಅಲ್ಲಿ ಫುಲ್ ಎಲ್ಲ ಇಂಗ್ಲೀಷ್ ಮೀಡಿಯಮ್ ಇತ್ತು. ಇಂಗ್ಲೀಷ್ ಮೀಡಿಯಮ್ ಫಸ್ಟ್ ಸ್ಟಾರ್ಟಿಂಗ್ ಸ್ವಲ್ಪ ನಂಗೆ ಟಫ್ ಆಯಿತು. ಇಂಗ್ಲೀಷ್ ಮೀಡಿಯಮ್ನ ಎಲ್ಲಿ ಕಲಿಬೇಕು ಅಂತ ಟಫ್ ಆಯಿತು. ಅದು ನಮ್ಮ ಟೀಚರ್ಸ್ಗಳೆಲ್ಲ ಭಾಳ ಸಪೋರ್ಟ್ ಮಾಡಿದೆ. ಇಂಗ್ಲೀಷ್ ಮೀಡಿಯಮ್ ಅದೇನೋ ಟಫ್ ಆಗಲ್ಲ ನಿಮಗೆ ಅಂತಂತೇಳಿ ಭಾಳ ಸಪೋರ್ಟ್ ಮಾಡಿದರು. ಸಪೋರ್ಟ್ ಮಾಡಿದ್ರಿಂದ ನಾನು ಇಂಗ್ಲೀಷ್ ಮೀಡಿಯಮ್ 1 to 6 to 10ವರೆಗೂ ಇಂಗ್ಲೀಷ್ ಮೀಡಿಯಮ್ ಕಲಿತು 10ಕ್ಕೆ ನಾನು 86% ಮಾಡಿದ್ದು.
86% ಮಾಡಿ ನಾನು ಸ್ಕೂಲಿಗೆ ಫಸ್ಟ್ ಬಂದಿದ್ದು. ಅಲ್ಲಿನೂ ಭಾಳ ಕಾಂಪಿಟೇಷನ್ ಇತ್ತು. ನಮ್ಮ ಕ್ಲಾಸ್ 10th 42 ಇತ್ತು, ಅದರಲ್ಲಿ ನಾನು ಫಸ್ಟ್ ಬಂದಿನಿ, ಅದು ಹೆಮ್ಮೆ ನನಗೆ. ಅಲ್ಲಿ 86% ಮಾಡಬೇಕಾದ್ರೆ ನನ್ನ ಪೇರೆಂಟ್ಸ್ದು ಮತ್ತು ನನ್ನ ಟೀಚರ್ಸ್ದು ಭಾಳ ಸಪೋರ್ಟ್ ಇತ್ತು ನನಗೆ. ಅದಕ್ಕೆ ಟೀಚರ್ಸ್ಗಿಂತ ನಮ್ಮ ಪೇರೆಂಟ್ಸ್ದು ಭಾಳ ಸಪೋರ್ಟ್ ಇತ್ತು. ನಮ್ಮ ಪಪ್ಪ ಫಸ್ಟು ಬ್ಯಾಡಲ್ಲಿ ದೂರ ಆಗುತ್ತೆ, ಬ್ಯಾಡ ನಿನ್ಗಲ್ಲಿ ಇಂಗ್ಲೀಷ್ ಮೀಡಿಯಮ್ ಆಗಂಗಿಲ್ಲ, ಕನ್ನಡ ಮೀಡಿಯಮ್ ಓದಂತ ಅವರು ಭಾಳ ಹೇಳಿದ್ರು ನನಗೆ. ಆದರೆ ನಾನು ಓದ್ತೀನಿ ಪಪ್ಪ ಅಂತಂತೇಳಿ ಇಂಗ್ಲೀಷ್ ಮೀಡಿಯಮ್ ಕಲ್ತಿದ್ದು ನಾನು. ಇಂಗ್ಲೀಷ್ ಮೀಡಿಯಮ್ ಕಲಿತು ಅಲ್ಲಿ 10th ಬಂದು ಚಲೋ ತಗ ಅಭ್ಯಾಸ ಮಾಡಿ ನಾನು ಚಲೋ ರಿಸಲ್ಟ್ ಮಾಡಿ ಅಲ್ಲಿನೂ ಇಂಗ್ಲೀಷ್ ಮೀಡಿಯಮ್ ಮುಗಿಸಿದ ಮೇಲೆ ಸೈನ್ಸ್ ಮಾಡಬೇಕಂದ್ರೆ ಭಾಳ ಇಷ್ಟ ಆಯ್ತು ನನಗೆ. ಇನ್ನು ನಂಗೆ ಸೈನ್ಸ್ ಅಂದರೆ ಭಾಳ ಇಷ್ಟ. 10th ಸೈನ್ಸು ಮತ್ತು ಮ್ಯಾಥ್ಸ್ ಹಂಗೆ ಎರಡು ಫೇವ್ರೇಟ್ ಸಬ್ಜೆಕ್ಟ್ ಅವು. ಆ ಫೇವ್ರೇಟ್ ಸಬ್ಜೆಕ್ಟ್ ಇದರಿಂದ ನಾನು ಸೈನ್ಸ್ ಮಾಡಿದ್ದು. ಅಲ್ಲಿ ಸೈನ್ಸ್ ಮತ್ತು ಇಲ್ಲಿ ಪ್ರೈವೇಟ್ ಹಚ್ಬೇಕಂತಂದರೆ ಲಕ್ಷಗಂಟ್ಲೆ ಐತಿ. ಅದ್ರ ಸಂಬಂಧ ನಾನು ಗೌರ್ಮೆಂಟ್ ನೋಡಿದೆ. ಗೌರ್ಮೆಂಟ್ MDRS ಮುಚ್ಕಂಡು PU ಸೈನ್ಸ್ ಕಾಲೇಜು ಮುಚ್ಕಂಡು ಅಂತ. ಅಲ್ಲಿ ಆ ಕಾಲೇಜ್ಗೆ ಫಸ್ಟ್ PU ಮತ್ತು ಸೆಕೆಂಡ್ PU ಅಲ್ಲಿ ಸೈನ್ಸಲ್ಲೇ ಮಾಡಿದ್ದು. ಅಲ್ಲಿ ಕೂಡ ಟೀಚರ್ಸ್ಗಳೆಲ್ಲ ಭಾಳ ಸಪೋರ್ಟ್ ಮಾಡಿದ್ದು ನನಗೆ. ಅಲ್ಲಿನ ಪಪ್ಪಾರು ಸೈನ್ಸ್ ಬೇಡ, ಟಫ್ ಆಗುತ್ತೆ ನಿನಗೆ, ಪ್ರೈವೇಟ್ ಕಾಲೇಜಲ್ಲಿ ಚಲೋ ಹೇಳ್ತಾರೆ, ಗೌರ್ಮೆಂಟ್ ಬೇಡ ಅಂತ ತಂದರು. ಆ ಪ್ರೈವೇಟ್ ಕಾಲೇಜ್ ಹಚ್ಚಂತಂದರೆ ರೊಕ್ಕ ಇದ್ರಿಕಿಲ್ಲ ನಮ್ಮಲ್ಲಿ. ಅದ್ರ ಸಂಬಂಧ ಆರ್ಟ್ಸ್ ಸತಿ ಮಾಡೋದು ನಮ್ಮ ಪಪ್ಪ ಅಂದರು. ಆರ್ಟ್ಸಲ್ಲಿ ಪಪ್ಪ ಸೈನ್ಸ್ ಮಾಡ್ತೀನಿ ಅಂತಂತೇಳಿ ಸೈನ್ಸ್ ಆಟ ಹಿಡಿದು ನಾನು ಅಲ್ಲಿ ಗೌರ್ಮೆಂಟ್ ಕಾಲೇಜ್ಗೆ ಹೋಗಿದ್ದು. ಆ ಗೌರ್ಮೆಂಟ್ ಕಾಲೇಜ್ಗೆ ಹೋಗಿ ಫಸ್ಟ್ PUC ನಾನು 96 ಮಾಡಿದ್ದು. ಅಲ್ಲಿ ಫಸ್ಟ್ PUC ಮುಗಿಸಿದಾದ್ಮೇಲೆ ಸೆಕೆಂಡ್ PUC ಆಯಿತು. ಸೆಕೆಂಡ್ PUC ಅಲ್ಲಿ ಚಲೋ ತಗೋದು ನಾನು 96% ಮಾಡಿ ಸ್ಕೂಲಿಗೆ ಸೆಕೆಂಡ್ ರ್ಯಾಂಕ್ ಬಂದಿದ್ದೀನಿ. ಈಗ ನನಗೆ IAS ಮತ್ತು KAS ಇಂಜಿನಿಯರಿಂಗ್ ಮಾಡಬೇಕಂತ ಭಾಳ ಆಸೆ ಇದೆ ನನಗೆ. ಅದರಲ್ಲಿ ಇಂಜಿನಿಯರಿಂಗು ಭಾಳ ಮಾಡಬೇಕನ್ನೋದು ಭಾಳ ಆಸೆ ಇದೆ ನನಗೆ. ಅಲ್ಲಿ ಇಂಜಿನಿಯರಿಂಗ್ ಪ್ರೈವೇಟ್ ಕಾಲೇಜ್ ಹಚ್ಬೇಕಂತಂದರೆ ಭಾಳ ಇದೆ ಫೈನಾನ್ಸ್. ಅದ್ರ ಸಮಯ ನಮ್ಮ ಮನೆಯಲ್ಲಿ ಫೈನಾನ್ಸ್ ಪ್ರಾಬ್ಲಮ್ಮು ಭಾಳ ಇದೆ. ಅದಕ್ಕೆ ನನಗೆ ಈಗ ಏನು ಕಲಿಬೇಕು ನನಗೆ ಗೊತ್ತಾಗೋದು. ಎಲ್ಲ ನಿಮ್ಮಿಂದನೇ ಹೆಲ್ಪ್ ಆಗಬೇಕಂತ ನಾನು ಕೇಳ್ಕೊಳ್ತೀನಿ.